ಚಿಕ್ಕಮಗಳೂರಿನ ದೊಡ್ಡ ಕುರುಬರಹಳ್ಳಿಯಲ್ಲಿ ಇರುವಂತಹ ಶ್ರೀ ಬಸವ ಮಂದಿರದಲ್ಲಿ 41ನೇ ಶಿವಾನುಭವ ಗೋಷ್ಠಿ ಹಾಗೂ ಕಲ್ಯಾಣ ದಿನದರ್ಶಿನಿ ಕಾರ್ಯಕ್ರಮ ನಡೆಯಿತು. ಡಾ ಬಸವ ಮರುಳಸಿದ್ದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರು ಆದ ಎಚ್.ಡಿ. ತಮ್ಮಯ್ಯ, ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ ಸೇರಿ ಅನೇಕರು ಭಾಗವಹಿಸಿದ್ದು 2025ನೇ ಸಾಲಿನ ಕಲ್ಯಾಣ ದಿನದರ್ಶಿನಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ಶ್ರೀ ಮಠ ಹಾಗೂ ಅವರ ಒಡನಾಟವನ್ನ ಮೆಲುಕು ಹಾಕುವ ಮೂಲಕ ಡಾ ಬಸವ ಮರುಳಸಿದ್ದ ಸ್ವಾಮೀಜಿಗಳ ಕಾರ್ಯವೈಖರಿ ಮತ್ತವರ ಕಾಯಕ ನಿಷ್ಠೆಯನ್ನ ಸ್ಮರಿಸಿದರು. ಇದೇ ತಿಂಗಳು 5ನೇ ತಾರೀಕು ಯಾಕೆಂತ ಹೇಳಿದ್ರೆ ಈ ಮಠಕ್ಕೆ ಪೀಠಾಧ್ಯಕ್ಷರಾಗಿ 2020ರಲ್ಲಿ ಬಂದು ಇದು 5ನೇ ಡಿಸೆಂಬರ್ ಅವರು ಪೀಠಾಧ್ಯಕ್ಷರಾದ ನಂತರ ಬಹುಶಃ ನಾನು ಈ ಸಂದರ್ಭದಲ್ಲಿ ಯಾವಾಗಲೂ ನೆನೆಯೋದು ನಮ್ಮ ಲಿಂಗೈಕ್ಯ ಜಯಚಂದ್ರಶೇಖರ ಸ್ವಾಮೀಜಿ ಅವ್ರನ್ನ ನಾನು ಯಾವಾಗಲೂ ಈ ಜಾಗಕ್ಕೆ ಬಂದ ತಕ್ಷಣ ನಾವು ನೆನೆತೇವೆ, ದೇವರನ್ನು ನೆನೆತೀವಿ. ಜಯಚಂದ್ರಶೇಖರ ಸ್ವಾಮೀಜಿ ಅವರ ನಂತರ ಮತ್ತೆ ಬಸವ ಮಂದಿರಕ್ಕೆ ಕಳೆ ಬಂದಿದ್ದು ಈ ರೀತಿ ಎಲ್ಲ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಡಾಕ್ಟರ್ ಮರುಳಸಿದ್ದ ಸ್ವಾಮೀಜಿ ಅವರ ಒಂದು ವಿಚಾರದ ತತ್ವದಿಂದ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅವರು 2021ರಲ್ಲಿ ಮೊದಲನೇ ಜಯಂತಿ ಕಾರ್ಯಕ್ರಮ, 2022ರಲ್ಲಿ ಬಹುಶಃ ಇಡೀ ಚಿಕ್ಕಮಗಳೂರು ಮತ್ತೆ ಬೇಲೂರು ಎರಡು ಹಾಸನ ಮತ್ತು ಚಿಕ್ಕಮಗಳೂರು ಎರಡೂ ಜಿಲ್ಲೆಯ ಹಲವಾರು ಹಳ್ಳಿಗಳಿಗೆ ಭಕ್ತರ ನೆಡೆಗೆ ಗುರುಗಳ ನೆಡೆಗೆ ಅನ್ನೋ ಕಾರ್ಯಕ್ರಮದ ಮುಖಾಂತರ ನಮ್ಮ ಮಠವನ್ನು ವಿಸ್ತರಿಸಿದ್ವಿ. ನನ್ನ ಜೋಬ್ನಲ್ಲಿ ಯಾವಾಗ್ಲೂ ಅಥವಾ ನನ್ನ ಕಾರ್ನಲ್ಲಿ ಬಸವಣ್ಣನವರ ವಚನವನ್ನ ಸಣ್ಣ ಪುಸ್ತಕವನ್ನ ಯಾವಾಗ್ಲೂ ಇಟ್ಕೊಳ್ತೇವೆ. ಅದು ಕಾರಣ ಏನು ಅಂತ ಹೇಳಿದ್ರೆ ನಾವು ರಾಜಕಾರಣಿಗಳು ಹೇಳಿ ಕೇಳಿ, ಆದ್ರೆ ಎಲ್ಲರೂ ಬಸವಣ್ಣನ ವಿಚಾರಧಾರೆಗಳು ಬೇಕೇ ಬೇಕು. ಇಲ್ಲಿರ್ತಕ್ಕಂಥವ್ರೆಲ್ಲ ನಮ್ಮ ರೈತಾಪಿ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ ಕಾಯಕ ಕೈಲಾಸ ಅಂತೇಳಿ. ಇವತ್ತು ನಾವು ನೀವೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಪ್ರತಿದಿನ ಕಾಯಕವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ನಾವು 7 ಗಂಟೆ ಕಾರ್ಯಕ್ರಮ 6 ಗಂಟೆ ಕಾರ್ಯಕ್ರಮ 7:30 ಆಗುತ್ತೆ. ಯಾಕೆಂದ್ರೆ ಇಲ್ಲಿರೋರು ಬಹುತೇಕ ಎಲ್ಲ ರೈತ ಕುಟುಂಬದವರು ಹಸುವನ್ನ ಸಾಕಿ ಹಾಲ್ನ ಕರೆದು ಡೈರಿಗೆ ಹಾಕಿ ಕಾರ್ಯಕ್ರಮಕ್ಕೆ ಬರುವಂತ ಕೆಲಸವನ್ನು ಮಾಡ್ತಾರಂತ ನಿತ್ಯ ಕಾಯಕ ಜೀವಿಗಳು ಇಲ್ಲಿ ಬರ್ತಕ್ಕಂಥವ್ರು. ಹಾಗಾಗಿ ಆ ಬಸವಣ್ಣನವರ ವಚನ ಅವತ್ತಿಗೂ ಇವತ್ತಿಗೂ ಪ್ರಸ್ತುತ. ಯಾಕೆಂದ್ರೆ 12ನೇ ಶತಮಾನ ವಿಭೂತಿ ಅನ್ನೋದು ಸುಮಾರು ಸತಿ ಇವತ್ತು ಪ್ರಸ್ತಾಪ ಆಗಿದೆ. ವಿಭೂತಿ ಎಷ್ಟಕ್ಷರ ಇದೆ? ರೋಷನ್ ಎಷ್ಟಕ್ಷರ ಇದೆ? 3 ಅಕ್ಷರ. ವಿಭೂತಿ. ಹೀಗೇನು ಭೂಗೇನು ಹೀಗೇನು ಅಂದ್ರೆ ಸ್ವಾಮೀಜಿಯವರನ್ನು ನೀವು ಹಣೆಯ ಮೇಲೆ ನೋಡುವಾಗ ವಿಭೂತಿ ಅಂತ ಗಮನಿಸಿದರೆ ಒಂದು ವಿಜ್ಞಾನ ಬುದ್ಧಿ, ಇನ್ನೊಂದು ತತ್ವಜ್ಞಾನಿ ಮನಸ್ಸು, ಮತ್ತೊಂದು ಕವಿ ಹೃದಯವನ್ನ ಯಾರು ಹೊಂದಿರ್ತಾರೋ ಅಂತವರು ಆ ಚಿನ್ಮಯನ ದೀಕ್ಷೆಯ ಮೂಲಕ ನಮಗೆ ಅಖಂಡ ಮಂಡಲಾಕಾರನಾಗಿ ಕಾಣ್ತಾರೆ. ಶಿವಾನುಭವ ಗೋಷ್ಠಿಯ ಪ್ರಯುಕ್ತ ಐಸಿರಿ ಮೀಡಿಯಾ ಸಂಪಾದಕರು ಆದ ರೋಹನ್ ಭಾರ್ಗವಪುರಿ ವಿಶ್ವಗುರು ಬಸವಣ್ಣನವರ ಕುರಿತಾಗಿ ಉಪನ್ಯಾಸ ಕೊಟ್ಟಿದ್ದಾರೆ. ಬಸವಣ್ಣನವರಿಗೆ ನಾವು ಯಾಕೆ ವಿಶ್ವಗುರು ಅಂತ ಹೇಳ್ತೀವಿ? ವಿಶ್ವಗುರು, ನೀವೊಂದು ವಿಶ್ವ ಅಂದ ತಕ್ಷಣ ನೀವು ಭೂಮಿಗೆ ಸೀಮಿತಪಡಿಸ್ಬೇಕು. ವಿಶ್ವ ಅಂದ್ರೆ ಒಂದು ಕಾಸ್ಮೋಸ್, ಬ್ರಹ್ಮಾಂಡ. ಸೊ ಆ ಬ್ರಹ್ಮಾಂಡದಲ್ಲಿ ಗುರು ಅಂತ ಇಟ್ರು. ಯಾಕೆ? ಮಾಡರ್ನ್ ಲೈಫ್ ಅಲ್ಲಿ ಇವತ್ತಿನ 21ನೇ ಶತಮಾನದಲ್ಲಿ ವೆಸ್ಟರ್ನ್ ಪಾಶ್ಚಾತ್ಯ ಅಧ್ಯಯನದಲ್ಲಿ ತೊಡಗಿರುವಂತವ್ರು ಬಸವಣ್ಣನ ಏನಂತಾರೆ ಗೊತ್ತಾ? ದ ಫಾದರ್ ಆಫ್ ಲಿಬರಲ್ ಫಿಲಾಸಫಿ. ಲಿಬರಲ್ ಫಿಲಾಸಫಿ ನಾವ್ ಯಾವಾಗ ಅಮೆರಿಕಾದಲ್ಲಿ, ಯುಕೆಲಿ, ಬೇರೆ ದೇಶಗಳಲ್ಲಿ ನಾವು ಹೆಂಗೆ ಒಂದು ಲಿಬರಲ್, ಅವರು ಒಂದು ಫ್ರೀಡಮ್ ಇದೆ, ಅವ್ರ ಚಾಯ್ಸ್ ಇದೆ, ಅವ್ರಿಗೆ ಒಂದು ಹಕ್ಕಿದೆ, ಅದು ಇದು ಎಲ್ಲ ನಾವು ನೋಡ್ತಿರ್ತೀವಿ, ಸುದ್ದಿಲಿ ಮಾತಾಡ್ತಿರ್ತೀವಿ, ನೋಡ್ತಿರ್ತೀವಿ. ಬಟ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಲಿಬರಲ್ ಫಿಲಾಸಫಿ. ಅವ್ರು ಯಾವಾಗಿನವರು? 12ನೇ ಶತಮಾನದಲ್ಲಿ he was a father of liberal philosophy. ಯಾಕೆ?
ಯಾಕೆ ಅಂದ್ರೆ ನೀವು ಅವರು ಬೆಳೆದು ಬಂದ ವಾತಾವರಣ, ನಾನು ಬುದ್ಧನ ಬಗ್ಗೆ ಹೇಳಿದೆ. ಬುದ್ಧ 4 ಸಂಗತಿಗಳನ್ನು ನೋಡಿ ಸಿದ್ಧಾರ್ಥ ಇಂದ ಗೌತಮ ಬುದ್ಧರಾದ್ರು. ಬಟ್ ಬಸವಣ್ಣನ ಜೀವನ ಹೇಗಿತ್ತು? ಒಂದು ಸಾಮಾನ್ಯ ಕುಟುಂಬ, ಬಾಗೇವಾಡಿಯ ಬಿಜಾಪುರದಲ್ಲಿ ಒಂದು ಸಾಮಾನ್ಯ ಬ್ರಾಹ್ಮಣ ಕುಟುಂಬಕ್ಕೆ ಮಾದರಸ ಹಾಗೂ ಮಾದಲಾಂಬಿಕೆ ಅಂತ ಇದ್ರು. ಅವರಿಗೆ ಒಂದು ಮಗ ಹುಟ್ಟ. ಬಟ್ ಅವತ್ತಿನ ಸಮಾಜದಲ್ಲಿ ಎಲ್ಲ ಆಚಾರ ಕಿತ್ತು. ನಾವ್ ಯೂಶಲಿ ನೋಡ್ತೀವಲ್ಲ, ನಮ್ ನಾಗರಿಕ ಶಕ್ತಿ, ನಮ್ ಸಾಂಸ್ಕೃತಿಕ ಹಿನ್ನೆಲೆ ಎಲ್ಲ 2000 ವರ್ಷದಿಂದ ಇರೋದು. ವರ್ಷದಿಂದ ಅದ್ರ ಮೇಲೆ ಒಂದು ಬೇರೆ ಬೇರೆ ತರಹದ ರಾಜಾಶ್ರಯಗಳಾಗಿರ್ಲಿ, ಬೇರೆ ಬೇರೆ ತರಹದ ತಲೆಮಾರುಗಳಾಗಿರ್ಲಿ, ಅವರೆಲ್ಲ ಬಂದು ಅದನ್ನ ಮರೆಮಾಚಿ ವಿಚಾರ ಆಚಾರ ಇವೆರಡರಲ್ಲಿ ಆಚಾರ ಮಾತ್ರ ಎದ್ನಿತ್ತು, ವಿಚಾರ ಕುಗ್ತಾ ಹೋಯ್ತು. ಇದು ಹೆಂಗೆ ವಿಶ್ವಗುರುಗೆ ಕಾರಣ ಅಂತ ಹೇಳ್ತೀರಾ? ನಾವು ಇವತ್ತವರೆಗೂ ಟೆಕ್ಸ್ಟ್ ಬುಕ್ಸ್ ಗಳಲ್ಲಾಗಿರ್ಲಿ ಅಥವಾ ಪಠ್ಯ ಪುಸ್ತಕಗಳಲ್ಲಾಗಿರ್ಲಿ ನಾವು ಫ್ರೆಂಚ್ ರೆವಲ್ಯೂಷನ್, ಅಮೆರಿಕನ್ ರೆವಲ್ಯೂಷನ್, ಫ್ರೀಡಮ್, ಈಕ್ವಾಲಿಟಿ, ಫ್ರೆಟರ್ನಿಟಿ ಎಲ್ಲ ಕೇಳಿರ್ತೀವಿ. ಓದಿರೋರು ಇಲ್ಲಿ ತುಂಬಾ ಯುವಕರು ಇದ್ದಾರ, ಕೇಳಿರ್ತೀರ. ಬಟ್ ಬಸವಣ್ಣ ಆಗಿನ ಕಾಲದಲ್ಲಿ ಅವ್ರ ಲೈಫ್ ಅಲ್ಲಿ ಇಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ ಹೋಗಿ ಅವತ್ತಿನ ಕಾಲಕ್ಕೆ ಅನುಭವ ಮಂಟಪ ಮಾಡಿ ನಿಮಗೆಲ್ಲರಿಗೂ ಗೊತ್ತಾ ಇಲ್ವಾ? ಅನುಭವ ಮಂಟಪ ವಾಸ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್. ಇವತ್ತು ಜಾಗತಿಕ ದೇಶಗಳು, ರಾಷ್ಟ್ರಗಳು ಏನ್ ಹೇಳ್ತಾರೆ, ಅನುಭವ ಪಾರ್ಲಿಮೆಂಟ್ ಸಿಸ್ಟಮ್, ಗವರ್ಮೆಂಟ್, ಅವತ್ತು ಯಾವತ್ತು ರಾಜ್ಯನು ಆಳ್ತಿದ್ರು, ಯಾವತ್ತು ಕತ್ತಿಲಿ ಬೆಳಿತಿತ್ತು ಸಾಮ್ರಾಜ್ಯ, ಈ ಫಿಲಾಸಫಿನ ಇವತ್ತಿನ 21ನೇ ಶತಮಾನದ ಒಂದು ದ ಪೀಕ್ ಡೆಮೋಕ್ರಸಿ ಅವತ್ತೇ ಕೊಟ್ಟಿದ್ರು. ಅದಕ್ಕೆ ಅವ್ರನ್ನ ವಿಶ್ವಗುರು ಅಂತೀವಿ. ಶರಣೆ ದಿವಂಗತ ಮಲ್ಲಮ್ಮನವರ ಸ್ಮರಣಾರ್ಥ ಅವರ ಕುಟುಂಬದಿಂದ ದಾಸೋಹ ಸೇವಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.